ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಪಿ. ಲಂಕೇಶ್. ಈಗಿರೋ ಸ್ಥಿತಿ ನೋಡಿದರೆ ಕನ್ನಡ ಸಾಹಿತ್ಯಕ್ಕೆ ಅಂತ ಭವಿಷ್ಯನೇ ಇರಂಗೆ ಕಾಣಲ್ಲ. ಯಾಕೆಂತ ಹೇಳಿದರೆ ಸೆಕೆಂಡ್ ಜನ್ರೇಷನ್, ಎರಡನೇ ಜನಾಂಗದ ಮಕ್ಕಳು ಕನ್ನಡನೇ ಓದಲ್ಲ. ಟೆಕ್ಸ್ಟ್ ಬುಕ್ ಮಾಡೋದು, ಯಾವ ಕೃತಿಯನ್ನು ಮಕ್ಕಳು ಓದಿದರೆ ಕನ್ನಡದ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ತಾರೆ, ಹೇಗೆ ಮಕ್ಕಳಿಗೆ ಸಾಹಿತ್ಯವನ್ನು ಕನ್ನಡವನ್ನು ಕಲಿಸ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಇದನ್ನು ನೋಡಿದರೆ ಸಾಹಿತ್ಯ ಅದನ್ನು ನನಗೆ ತುಂಬ ಹೆದರಿಕೆ ಆಗುತ್ತೆ. 30 ವರ್ಷದ ಹಿಂದೆ ಕುವೆಂಪು ಅವರ ಬರೆತಿದ್ದಾಗ ಅವರ ಕವನ ಸಂಕಲನಗಳನ್ನ 1,000 ಪ್ರತಿ ಮಾಡ್ತಾಯಿದ್ರು. ಈಗಿನ ಕವಿ 1,500 ಮಾಡಿದರೆ ಹೆಚ್ಚು, ಅಥವಾ 1,000ನೇ ಮಾಡಿದ್ರು. ಹಾಗೆ ನೋಡಿದರೆ ಒಂದು 10,000 ಖರ್ಚಾಗಬೇಕು ಒಳ್ಳೆ ಕವನ ಸಂಕಲನ. ಅಂಥ ಸ್ಥಿತಿ ನೋಡಿದರೆ ಭಾಳ ವ್ಯಾಕುಲ ಆಗುತ್ತೆ, ಬೇಜಾರಾಗುತ್ತೆ. ಕನ್ನಡ ಸಾಹಿತ್ಯ ಉಳಿಯೋಕ್ಕೆ ಸಾಧ್ಯನಾ ಅಂತ ಗೊತ್ತಾಗುತ್ತೆ. ಭಾಳ ಜನ ಕನ್ನಡದ ಬಗ್ಗೆ ಮಾತಾಡೋರು ನಿಜವಾದ ಕನ್ನಡಕ್ಕೆ ಏನು ಬೇಕು, ಕನ್ನಡದ ರುಚಿಯನ್ನು, ಸೊಗಡನ್ನು ಜನಕ್ಕೆ ಹೇಗೆ ತಲುಪಿಸ್ಬೇಕು, ಮಕ್ಕಳು ಚಿಕ್ಕಂದಲೇ ಸಾಹಿತ್ಯವನ್ನು, ಕನ್ನಡವನ್ನು ಮೆಚ್ಚೋಗಿ ಹೇಗೆ ಮಾಡಬೇಕು, ಇಂಥ ಪ್ರಶ್ನೆಗಳೇ ಕೇಳ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಓದಿದ್ರೆ ಭಾಳ ಕಮ್ಮಿ ಇದ್ದಾಗ ಒಬ್ಬ ಪುಸ್ತಕ ಬರೆದ್ರೆ ಆ ಪುಸ್ತಕ ಅವನೊಬ್ಬನೇ ಓದ್ಕೊಂಡಿರ್ತಾನೆ, ಅಥವಾ ಅವನ ಸ್ನೇಹಿತರು ಓದ್ಕೊಂಡಿರ್ತಾರೆ. ಸ್ನೇಹಿತರು ಹೊಟ್ಟೆ ಕಿಚ್ಚಿಂದ ಅದು ಹೇಗಿದೆ ಅಂತ ಕೂಡ ಹೇಳಿರಲ್ಲ. ವಿಮರ್ಶೆ ಅಂದರೆ ಏನು ಅಂದ್ರೆ ಅರ್ಥ, ನಿಜವಾದ ಅರ್ಥ, ಒಂದು ಪುಸ್ತಕವನ್ನು ನೀವು ಓದಿದರೆ ಅದು ನಿಮಗೆ ಆ ಮನುಷ್ಯ ಬರೆದವನಿಗೆ ಗೊತ್ತಿರಲಿ ಇಲ್ಲದೇ ಇರಲಿ, ಅದು ಚೆನ್ನಾಗಿದ್ರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ಬೇಕು. ಇದು ಎಷ್ಟು ಒಳ್ಳೆ ಪುಸ್ತಕ ಬರೆದಿದ್ದಾರೆ ನೋಡಿ, ಇದನ್ನು ಓದಿ ಅಂತ ಎಲ್ರಿಗೂ ಕೊಡ್ತಿರ್ಬೇಕು. ನಾನು ಅಂತ ನೋಡಿದ್ದೇನೆ. ನಾವೇ ಒಂದು ಪುಸ್ತಕ ಓದಿದರೆ ಅದನ್ನು ಒಂದು ಚಾಪ್ಟರ್ ನಮ್ಮ ಪತ್ರಿಕೆಯಲ್ಲಿ ಹಾಕಿ ಎಲ್ರಿಗೂ ಹೇಳ್ತಿರ್ತಾರೆ ಇದು ಓದಿ ಅಂತ. ಅಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇಲ್ಲದೇ ಇದ್ದರೆ ಭಾಳ ಕಷ್ಟ. ಎಲ್ಲ ಸ್ವಾರ್ಥಿಗಳು ಒಂದು ಪುಸ್ತಕ ಅದು ಓದಿದರೆ ಇನ್ನೊಬ್ರಿಗೆ ಹೇಳಿರಲ್ಲ, ಅದನ್ನು ಚರ್ಚೆ ಮಾಡಲ್ಲ, ನನ್ನ ಪುಸ್ತಕ ಚರ್ಚೆ ಮಾಡಲಿ ಅಂತ ಕಾಯ್ತಿರ್ತಾರೆ. ಇಂಥ ಒಂದು ಸ್ಥಿತಿಯಲ್ಲಿ ವಿಮರ್ಶೆ ಬರೋಕ್ಕೆ ಸಾಧ್ಯ. ವಿಮರ್ಶೆ ಅಂದರೆ ನಿಜವಾದ ಅರ್ಥ ಅಂತ ಹೇಳಿದ್ರೆ, ಒಂದು ಪುಸ್ತಕ ಸಂತೋಷಪಟ್ಟರೆ, ಓದಿ ಸಂತೋಷಪಟ್ಟರೆ ಆ ಸಂತೋಷವನ್ನು ಹಂಚ್ಕೊಳ್ಳೋದು. ಅದನ್ನು ಯಾವ ರೀತಿ ಹಂಚ್ಕೊಳ್ತೀರ ಅನ್ನೋದು ಅದು ಬೇರೆ ವಿಚಾರ. ವಿಮರ್ಶೆಯ ಪರಿಕರಗಳು, ವಿಮರ್ಶೆಯ ಮಾತುಗಳು ಅವೆಲ್ಲ ಮುಖ್ಯವಾಗುತ್ತೆ ಅವಾಗ. ನಮ್ಮ ಪತ್ರಿಕೆ ಪ್ರಸಾರಕ್ಕಾಗಿ ಕೆಲವು ಕೆಲಸಗಳು ಮಾಡಲ್ಲ. ನಾನು ಅದರಲ್ಲಿ ಬಹಳ ಜಂಬದ ಮನುಷ್ಯ ಅಂದರೆ ನಾವು ವಾರ ಭವಿಷ್ಯ ಹಾಕಲ್ಲ, ಮತ್ತು ನಾವು ಯಾರೋ ಒಬ್ಬ ಸಮಾಜದ್ರೋಹಿಯಾದ ಸಂತನ ಬಗ್ಗೆ ಬರೆಯಲ್ಲ, ಹೊಗಳಿ ಬರೆಯಲ್ಲ, ಮತ್ತು ಇನ್ನೊಬ್ಬ ಸಮಾಜದ್ರೋಹಿಯಾದ ಒಬ್ಬ ಬಹುಮುಖ್ಯವಾದ ಮನುಷ್ಯನ ಬಗ್ಗೆ ಬರೆಯಲ್ಲ. ಆಮೇಲೆ ಜಾತಿ, ಮತ, ಪಂಗಡ ಇವನ್ನ ನೋಡಲ್ಲ. ಇದು ನಿಮಗೆ ತೋರಿಸುತ್ತೆ ಇದು ಎಲ್ಲ ಪತ್ರಿಕೆಗಳ ಥರ ಕೆಲಸ ಮಾಡ್ತಾ ಇಲ್ಲ ಅಂತ. ಮತ್ತು ಇದೇ ರೀತಿ ಗ್ರಹಿಕೆ ನಂದು ಸಾಹಿತ್ಯದಲ್ಲಿ. ಅದಕ್ಕೆ ನನ್ನ ಸಾಹಿತ್ಯ ಗ್ರಹಿಕೆಗೂ ಮತ್ತು ನಮ್ಮ ಪತ್ರಕರ್ತರ ಅನುಭವಕ್ಕೂ ಅಷ್ಟು ವ್ಯತ್ಯಾಸ ಇಲ್ಲ. ಅದು ವ್ಯತ್ಯಾಸ ಭಾಳ ಕಡಿಮೆ ಇರೋದ್ರಿಂದನೇ ಸಾಹಿತ್ಯ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪತ್ರಿಕೆ ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ಈ ವಿಶ್ವದ ಸಾಹಿತ್ಯ ಮತ್ತು ಭಾರತೀಯ ಸಾಹಿತ್ಯ ಒಂದು ಭಾಳ ಒಳ್ಳೆಯ ಪುಸ್ತಕ ಅಂದರೆ ಒಂದು ತಿಂಗಳೇ ಅದು ಅನುವಾದ ಆಗಬೇಕು, ಭಾಷಾಂತರ ಆಗಬೇಕು. ಬರೀ ಕನ್ನಡ ಮಾತ್ರ ಬರೋರಿಗೆ ಓದೋಕ್ಕಾಗ್ಬೇಕು. ಅದನ್ನು ನಮ್ಮ ಕನ್ನಡ ಕಲ್ಚರ್ ಮಾಡ್ಬೋದು, ನಮ್ಮ ಸಾಹಿತ್ಯ ಪರಿಷತ್ನವರು ಮಾಡ್ಬೋದು. ಅದಕ್ಕೆ ತಕ್ಕ ಏನು ಅಷ್ಟು ಖರ್ಚಾಗಲ್ಲ. ನೀವು ನಿಘಂಟನ್ನು ತಗೊಳ್ಳಲ್ಲ, ವಿಶ್ವಕೋಶ ತರಲ್ಲ. ಹೀಗಾಗ್ಬಿಟ್ಟು ಇಲ್ಲಿ ಯಾರಿಗೂ ನಿಘಂಟಾಗಲಿ, ವಿಶ್ವಕೋಶ ಆಗಲಿ, ಯಾವುದ್ರ ಬಗ್ಗೆ ಆಗಲಿ ಕಾಳಜಿ ಎಂಥದಿಲ್ಲ. ಇಂಥ ಸಮಯದಲ್ಲಿ ನೀವು ವಿಶ್ವ ಸಾಹಿತ್ಯ ಅಥವಾ ಇತರ ಭಾಷೆಗಳ ಸಾಹಿತ್ಯ ಇಲ್ಲಿ ತರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ಕಷ್ಟ ಇದೆ. ಯಾರಿಗೂ ಆ ಬಗ್ಗೆ ಏನು ಗಮನನೇ ಇಲ್ಲ. ಜಪಾನ್ನಲ್ಲಿ ಯಾವುದೇ ಪುಸ್ತಕ ಯಾವುದೇ ಭಾಷೆಯಲ್ಲಿ ಹೆಚ್ಚಾಗಿರಲಿ, ಜಪಾನಿಯರು 1 ವರ್ಷದಲ್ಲಿ ಆ ಪುಸ್ತಕ ಓದೋಕ್ಕಾಗುತ್ತೆ. ಅಲ್ಲಿ ಜಪಾನರಿಗೆ ಇಂಗ್ಲೀಷ್ ಹೆಚ್ಚಿಗೆ ಬರೋಲ್ಲ, ಬೇರೆ ಭಾಷೆಗಳನ್ನ ಅಷ್ಟು ಸುಲಭ ಕಲಿಯಲ್ಲ ಅವರು, ಸ್ವಲ್ಪ ಕಷ್ಟ ಅವರಿಗೆ. ಆ ದೃಷ್ಟಿಯಿಂದ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, 1 ವರ್ಷದಲ್ಲಿ ಆ ಪುಸ್ತಕ ಅವ್ರ ಭಾಷೆ ಬಂದುಬಿಡುತ್ತೆ, ಅವ್ರು ಓದೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಯಾಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗಲ್ಲ. ಯಾಕೆಂದರೆ ಇಲ್ಲಿ ಪುಸ್ತಕ ಕಂಡ್ರೆ ಪ್ರೀತಿ ಇಲ್ಲ ಜನಕ್ಕೆ. ಯಾರು ಸಮಾಜದ ಮತ್ತು ಸಾಹಿತ್ಯದ ಭಾಳ ಶ್ರೇಷ್ಠ ವ್ಯಕ್ತಿಗಳು ಅನಿಸ್ಕೊಂಡಿರ್ತಾರೆ, ಅವ್ರು ನಿಜವಾಗ್ಲೂ ತಮ್ಮ ಪುಸ್ತಕದ ಬಗ್ಗೆ ಪ್ರೀತಿ ಇರುತ್ತೆ ಹೊರತು ಒಟ್ಟಿ ಮೇಲೆ ಪುಸ್ತಕದ ಬಗ್ಗೆ ಪ್ರೀತಿ ಇರಲ್ಲ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.